ಹೈ ಪ್ರೋಟೀನ್ ಪಾಲಕ್ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಂದಿನ ದಿನವೇ ನೀವು 1 ಕಪ್ ಆಗೋಷ್ಟು ಹೆಸರು ಬೇಳೆನ ನೆನೆ ಹಾಕ್ಕೊಳ್ಬೇಕಾಗತ್ತೆ. ನಂತರ ಮತ್ತೊಮ್ಮೆ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಹಾಗೆ ರುಬ್ಬೋದಕ್ಕೆ ಸ್ವಲ್ಪ ನೀರು, 1 ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, 4 ಇಳ್ಕಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಅರ್ಧದಲ್ಲಿ ಅರ್ಧ ಈರುಳ್ಳಿ ಇಷ್ಟನ್ನು ಹಾಕಿ ನುಣ್ಣದಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ. ನಂತರ ಚೆನ್ನಾಗಿ ಕಾದಿರುವಂಥ ಹಂಚಿನ ಮೇಲೆ ನೀರನ್ನ ಚಿಮುಕಿಸಿ ಎಣ್ಣೆನ ಸರ್ವಿ ಈ ರೀತಿಯಾಗಿ ದೋಸೆ ಬಿಟ್ಟು ಗರಿ ಗರಿಯಾಗಿ ದೋಸೆನ ಮಾಡಿಕೊಂಡು ತಿಂದರೆ ತುಂಬ ಹೆಲ್ದಿ ಆಗಿರುವಂಥ ಹೈ ಪ್ರೋಟೀನ್ ಆಗಿರುವಂಥ ದೋಸೆ ರೆಡಿ. ದೋಸೆಗೆ ಸಿಂಪಲ್ ಆದ ಚಟ್ನಿ ರೆಸಿಪಿನ ತೋರಿಸ್ಕೊಡ್ತೀನಿ ನೋಡಿ. ತೆಂಗಿನಕಾಯಿ, ಉಪ್ಪು, ಜೀರಿಗೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನೀರನ್ನ ಹಾಕಿ ರುಬ್ಬಿಟ್ಕೊಂಬಿಟ್ರೆ ಸಾಕಾಗುತ್ತೆ. ಸಿಂಪಲ್ ಆದಂಥ ಪುದೀನ ಚಟ್ನಿ ರೆಡಿ ಆಯಿತು. ಈಗ ಗ್ರೀನ್ ದೋಸೆಗೆ ಗ್ರೀನ್ ಚಟ್ನಿ ಅಂತ ಹೇಳ್ಬೋದು. ತುಂಬ ಹೈ ಪ್ರೋಟೀನ್ ಆಗಿರುವಂಥ ಪಾಲಕ್ ದೋಸೆ ಜೊತೆಗೆ ಈ ಗ್ರೀನ್ ಚಟ್ನಿ ತುಂಬ ಸೂಪರಾಗಿರುತ್ತೆ. ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು. ಈವೊಂದು ಜಿಮ್ಗೆ ಹೋಗೋರಿಗೂ ಕೂಡ ಇದು ಹೇಳಿ ಮಾಡಿಸಿದಂಥ ದೋಸೆ ರೆಸಿಪಿ ಅಂತ ಹೇಳ್ಬೋದು.